ಗುಡ್ ಮಾರ್ನಿಂಗ್ ಟು ಆಲ್. ನಾನು ಸಿಂಧು. ನಾನಿವತ್ತು ವ್ಲಾಗ್ನ ಶುರು ಮಾಡ್ತಾ ಇರೋದು ನಮ್ಮ ಮನೆ ಅಡುಗೆ ಮನೆಯಿಂದ. ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಮನೆಯಲ್ಲೇ ಕಟ್ಟಿರೋಂಥ ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ. ಜೊತೆಗೆ ಬೀಟ್ರೋಟ್ ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಬೀಟ್ರೋಟ್ನೆಲ್ಲ ತೊಳೆದು ಕಟ್ ಮಾಡಿ ಒಂದು ಜಾರ್ಗೆ ಸೇರಿಸ್ಕೊತಿದ್ದೀನಿ. ಅದ್ರ ಜೊತೆಗೆ ಜೀರಿಗೆನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕು ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವೆಲ್ಲ ಅಡುಗೆಗೂ ಜೀರಿಗೆನ ಜಾಸ್ತಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ನಮ್ಮ ಮನೇಲಿ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಮೊದಲು ಒಂದು ಬಟ್ಲಿಗೆ ಗೋಧಿ ಹಿಟ್ಟು, ಉಪ್ಪು ಹಾಕಿ ರುಬ್ಬಿರೋ ಅಂಥ ಬೀಟ್ರೋಟ್ನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನೀಟಾಗಿ ನಾದ್ಕೊಬೇಕು ಫ್ರೆಂಡ್ಸ್. ನಾವೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಚಪಾತಿಗಳು ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಮ್ಮನೇಲಿ ನಾವು 7 ಜನ ಇದ್ದೀವಿ. ಜೊತೆಗೆ 3 ಬಾಕ್ಸ್ನ ಪ್ಯಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅದರಿಂದ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ. ಜೊತೆಗೆ ಇದನ್ನು ಕಲಸಿ ಎತ್ತಿಡಬೇಕಾದ್ರೆ ಎಣ್ಣೆನ ಹಚ್ಚಿ ಅದ್ರ ಮೇಲೆ ಪ್ಲೇಟ್ನ ಕವರ್ ಮಾಡಿ ಎತ್ತಿಟ್ಕೊಳ್ಬೇಕು. ಮೊಳಕೆ ಕಾಳು ಗ್ರೇವಿಗೆ ಹಸಿ ತೆಂಗಿನ ತುರಿ, ಹಾಗೆ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಟೊಮೆಟೊ ನೋಡಿ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಜನ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್. ಅದರಿಂದ ಇತ್ತೀಚೆಗೆ ಟೊಮೆಟೊದಲ್ಲಿ ತುಂಬ ಹುಳ ಬರ್ತಿದೆ. ನೋಡಿ ಚೆನ್ನಾಗಿರೋದನ್ನು ಸೇರಿಸ್ಕೊಳ್ಳಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಕಡಲೆ ಮತ್ತು ಗಸಗಸೆ, ಅದ್ರ ಜೊತೆಗೆ ನಾನು ಸ್ವಲ್ಪ ಚಿಕ್ಕ ಚಕ್ಕೆನ ತೊಗೊಂಡಿದ್ದೀನಿ. ಜಾಸ್ತಿ ಹಾಕಬೇಡಿ, ಚೆನ್ನಾಗಿ ಅನಿಸಲ್ಲ. ಚಿಕ್ಕದು ಚಕ್ಕೆ, ಒಂದು 4-5 ಲವಂಗ ಹಾಕಿಬಿಟ್ಟು ನಮ್ಮ ಮನೇಲೇ ಮಾಡಿರೋಂಥ ಸಾಂಬಾರು ಪೌಡ್ರಿದೆ. ಅದು ತುಂಬ ಚೆನ್ನಾಗಿದೆ, ಜಾಸ್ತಿ ಖಾರ ಇಲ್ಲ. ಅದರಿಂದ ನಾನು 3 ಸ್ಪೂನ್ ಸೇರಿಸ್ಕೊತಿದ್ದೀನಿ. ನಿಮಗೆ ಬೇಕಂದರೆ ನಿಮ್ಮ ಮನೇಲಿ ಖಾರ ಪೌಡ್ರು ಜಾಸ್ತಿ ಖಾರ ಇತ್ತಂದರೆ ಜಾಸ್ತಿ ಸೇರಿಸ್ಕೊಳ್ಳಿ. ಹಾಗೆ ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್. ಆಮೇಲೆ ನೋಡಿ ಮೊಳಕೆ ಕಾಳನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು. ನಾನು ಇದರಲ್ಲಿ ಕಡಲೆ ಬೀಜ, ಹೆಸರು ಕಾಳು, ಕಡಲೆಕಾಳು ಎಲ್ಲನೂ ಮೊಳಕೆ ಕಟ್ಕೊಂಡಿದ್ದೀವಿ. ಆಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಹೇಳಿದ್ನಲ್ಲ ಆವಾಗೇ ನಾನು ಜೀರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ. ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಎಲ್ಲ ಬಾಡಿಸ್ಕೊಂಡಿದ್ದಾದಮೇಲೆ ಮೊಳಕೆ ಕಾಳನ್ನ ಸೇರಿಸ್ಕೊಂಡು ಇದು ಕೆಂಪಾಗಬೇಕು, ಅಲ್ಲಿವರೆಗೂ ಉರಿಬೇಕು. ಗೊತ್ತಾಗುತ್ತೆ ನಿಮಗೆ, ಕೆಂಪು ಕಲರಿಗೆ ಟರ್ನ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಳ್ಬೇಕು. ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದ್ರ ಜೊತೆ ಆಲೂಗೆಡ್ಡೆ, ಬದನೆಕಾಯಿ ಎಲ್ಲನೂ ಆ್ಯಡ್ ಮಾಡ್ಬೋದು. ನನಗೆ ಈ ಥರನೇ ಇಷ್ಟ, ಅದಕ್ಕೆ ನಾನು ಈ ಥರ ಮಾಡ್ಕೋತೀನಿ. ಇದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ ನಾನು ಬಿಸಿ ನೀರು ಹಾಕ್ತಿದ್ದೀನಿ. ಯಾಕೆಂದರೆ ನನಗೆ ಟೈಮ್ ಆಗಿಬಿಡುತ್ತೆ, ಸೊ ಬೇಗ ಆಗಲಿ ಅಂತ ಬಿಸಿ ನೀರು ಹಾಕಿ ನಾನು ಇಲ್ಲಿ 3-4 ವಿಸಲ್ ತೊಗೋತಿದ್ದೀನಿ ಫ್ರೆಂಡ್ಸ್. ನೀವು ಇನ್ನೂ ಬೇಕಿದ್ದರೆ 1-2 ವಿಸಲ್ ಎಕ್ಸ್ಟ್ರಾ ತೊಗೊಳ್ಬೋದು. ನನಗೆ ಟೈಮ್ ಇರಲಿಲ್ಲ ಅಂತ ನಾನು ಬರೀ 4 ವಿಸಲ್ ತರಿಸ್ಕೊಂಡಿದ್ದೀನಿ. ಆಮೇಲೆ ಆವಾಗಲೇ ನಾವು ನಾದಿ ಎತ್ತಿಟ್ಕೊಂಡಿದ್ದಂಥ ಚಪಾತಿ ಇತ್ತಲ್ಲ, ಎಲ್ಲನೂ ಒಂದೊಂದಾಗಿ ಲಟ್ಟಿಸ್ಕೊತಿದ್ದೀನಿ ಫ್ರೆಂಡ್ಸ್. ನನಗೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನನ್ನ ಬಾಕ್ಸ್ಗೆ ಮತ್ತು ನನ್ನ ಸಿಸ್ಟರ್ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಲಟ್ಟಿಸ್ಕೊತೀವಿ. ಆಮೇಲೆ ಇನ್ನು ಮಿಕ್ಕಿದ್ದು ನಮ್ಮಮ್ಮ ಮಾಡ್ಕೊತಾರೆ. ಸೊ ನೋಡಿ ಪಕ್ಕದಲ್ಲಿ ಹಾಗೆ ಅದು ಮೊಳಕೆ ಕಾಳು ಸಾಂಬಾರ್ದು ವಿಸಲ್ ಕೂಡ ಬಂದುಬಿಡ್ತು. ಹಾಗೆ ನನ್ನ ಕಷ್ಟ ನೋಡೋಕ್ಕಾಗದೆ ನನ್ನ ತಂಗಿ ಕೂಡ ಬಂದು ಜಾಯಿನ್ ಆದಳು. ಟ್ರೈನಿಗೆ ಟೈಮ್ ಆಗಿದೆ ಅಂತೇಳಿ ಅವಳು ಕೂಡ ಬೇಗ ಬೇಗ ಮಾಡಿಕೊಡ್ತಿದ್ದಾಳೆ. ನಾನು ಅದನ್ನು ಚಪಾತಿ ಎಲ್ಲ ಲಟ್ಸ್ಕೊಡ್ತಿದ್ದೀನಿ, ಅವಳೆಲ್ಲನೂ ಕುಕ್ ಮಾಡ್ತಿದ್ದಾಳೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಚಪಾತಿ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ. ಇದಾಗಿದ್ದ ತಕ್ಷಣ ಪಟ ಅಂತ ವಿಸಲ್ ಓಪನ್ ಮಾಡಿ ನೋಡಿ, ತುಂಬ ಚೆನ್ನಾಗಾಗಿತ್ತು. ಗ್ರೇವಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ಇನ್ನೂ ತೆಳ್ಳಗೆ ಮಾಡ್ಕೊಳ್ಬೋದು, ಬಟ್ ಚಪಾತಿಗೆ ಬೇಕು ಅಂತ ನಾನು ಗ್ರೇವಿ ಥರನೇ ಮಾಡಿಕೊಂಡೆ. 3 ಬಾಕ್ಸ್ನು ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟ್ರೈನ್ ಬಂದೇ ಬಿಡ್ತು ಗೈಸ್. ನೋಡಿ ಒಂದು ಸೀಟ್ ಕೂಡ ಖಾಲಿ ಇರಲ್ಲ. ಡೈಲಿ ನಮ್ಮ ಜೀವನನೇ ಇದಾಗಿಬಿಟ್ಟಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಬಾಯ್.